ಮಂಡ್ಯದಲ್ಲಿ 4 ಸುಮಲತಾ, ಕಲಬುರಗಿಯಲ್ಲಿ 2 ಜಾಧವ್. ಲೋಕಸಭಾ ರಣಕಣದಲ್ಲಿ ಜೋರಾಗಿದೆ ಹೆಸರಿನ ಗೇಮ್ ಪ್ಲಾನ್. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ವಿರುದ್ಧ ಶಂಕರ್ ಜಾಧವ್ ಕಣಕ್ಕಿಳಿದಿದ್ದಾರೆ. ನಿನ್ನೆ ನಾಮಪತ್ರವನ್ನ ಪಕ್ಷೇತರ ಅಭ್ಯರ್ಥಿ ಶಂಕರ್ ಜಾಧವ್ ಸಲ್ಲಿಸಿದ್ದಾರೆ. ಲೋಕಸಭಾ ರಣಕಣದಲ್ಲಿ ಗೇಮ್ ಪ್ಲಾನ್ ಅನ್ನುವಂಥದ್ದು ಜೋರಾಗಿದೆ. ಯಾಕಂತಂದ್ರೆ ಒಂದೇ ಹೆಸರಿನ 2-3 ಅಭ್ಯರ್ಥಿಗಳಿದ್ದಾಗ ಸಹಜವಾಗಿ ಆ ಒಂದು ಕನ್ಫ್ಯೂಷನ್ ಆಗುತ್ತೆ. ಸಹಜವಾಗಿ ಅಲ್ಲಿ ವೋಟ್ಗಳನ್ನ ಸ್ಪ್ಲಿಟ್ ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿರುತ್ತೆ. ಹಾಗಾಗಿ ಎದುರಾಳಿಗಳು ಈ ಒಂದು ಗೇಮ್ ಪ್ಲಾನ್ ಅನ್ನ ಇಲ್ಲಿ ಅನುಸರಿಸ್ತಾರೆ ಅನ್ನುವಂಥದ್ದು. ಸೊ ಈಗ ನಾವು ನೋಡಬಹುದು, ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ 3 ಸುಮಲತಾ ಹೆಸರಿನ ವ್ಯಕ್ತಿಗಳು, ಸುಮಲತಾ ಹೆಸರಿನ ಮಹಿಳೆಯರು ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಸೊ ಅಲ್ಲಿ 3 ಸುಮಲತಾ ಅಭ್ಯರ್ಥಿಗಳಿದ್ದಾರೆ. ಸೊ ಈಗ ರಮೇಶ್ ಜಾಧವ್ ಸಲ್ಲಿಸಿದ್ದಾರೆ, ಅವರ ಅಭ್ಯರ್ಥಿಯಾಗಿದ್ದಾರೆ. ಶಂಕರ್ ಜಾಧವ್ ಅನ್ನುವಂಥವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸೊ ಜಾಧವ್ ಅನ್ನುವಂಥ ಹೆಸರು ಕನ್ಫ್ಯೂಸ್ ಮಾಡುವಂಥದ್ದು, ಆ ಮೂಲಕ ಓಟ್ಗಳನ್ನ ಸ್ಪ್ಲಿಟ್ ಮಾಡುವಲ್ಲಿ ಯಶಸ್ವಿ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಇರುವಂಥದ್ದು. ಕಲಬುರಗಿಯಲ್ಲಿ 2 ಜಾಧವ್ಗಳಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ನೇಮ್ಗಳ ಒಂದು ಗೇಮ್ ಪ್ಲಾನ್ ಅನ್ನುವಂಥದ್ದು ಭಾರಿ ಜೋರಾಗಿ ನಡೀತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಮಂಡ್ಯದಲ್ಲಿ ಸುಮಲತಾ ಹೆಸರಿನ 3 ಮಹಿಳೆಯರು ನಾಮಪತ್ರವನ್ನ ಸಲ್ಲಿಸಿದ್ರು. ಇದೀಗ ಕಲಬುರಗಿಯಲ್ಲಿ ಜಾಧವ್ ಅನ್ನುವಂಥ ಮತ್ತೊಬ್ಬರು ಕೂಡ ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು. ಅಂದ್ರೆ ಈ ಮೂಲಕ ವೋಟ್ಗಳನ್ನ ಸ್ಪ್ಲಿಟ್ ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಸೊ ಏನ್ ನಡೀತಿದೆ ಕಲಬುರಗಿ ರಾಜಕಾರಣದಲ್ಲಿ ಅಂತ? ಲಿಖಿತ, ಏನು ಮೊನ್ನೆ ಅಷ್ಟೇ ಮಂಡ್ಯದಲ್ಲಿ ಅಂಬರೀಶ್ ಸುಮಲತಾ ಅವರು ನಾಮಪತ್ರ ಸಲ್ಲಿಸಿದ್ರು. ಅದ್ರ ಬೆನ್ನಲ್ಲಿ ಇನ್ನೂ ಕೆಲವರು ಏನಂತ ಹೇಳಿ ಸುಮಲತಾ ಹೆಸರಿನ 3 ಜನ ಏನು ಪಕ್ಷೇತರಾಗಿ ಅಲ್ಲಿ ಸ್ಪರ್ಧೆಗಿಳಿದಿದ್ರು, ಅಂದ್ರೆ ಕಾಂಪಿಟೇಷನ್ ಬಿದ್ದಿದ್ರು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಮೈತ್ರಿ ಕ್ಯಾಂಡಿಡೇಟ್ ಮಂಡ್ಯದಲ್ಲಿ ಗೆಲ್ಲಲಿಕ್ಕೆ ಬೇರೆ ಬೇರೆ ರೀತಿಯಿಂದ ಏನು ಪ್ಲಾನ್ ಮಾಡಿದ್ರು. ಆದ್ರೆ ಅದೇ ತರ ಒಂದು ಕನ್ಫ್ಯೂಷನ್ ಕಲಬುರಗಿಯಲ್ಲಿ ಕೂಡ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ರಾಷ್ಟ್ರದಲ್ಲಿ ಪ್ರಮುಖವಾಗಿ ಅತ್ಯಂತ ಹೈ ವೋಲ್ಟೇಜ್ ಆಗಿರುವಂತಹದ್ದು ಕಲಬುರಗಿ ರಣಕಣ. ಇಲ್ಲಿ ಏನಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಸತತವಾಗಿ 11 ಬಾರಿ ಗೆದ್ದು ಬಂದಿದ್ದಾರೆ. ಇದು 12ನೇ ಬಾರಿಗೆ ಅವರ ಪ್ರತಿಷ್ಠೆಯ ಕಣವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಏನಂತ ಹೇಳಿದ್ರೆ ಖರ್ಗೆ ಅವರ ಒಂದು ಕಾಲದ ಆಪ್ತರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರೇ ಈಗ ಎದುರಾಳಿಯಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಜಾಧವ್ ಅನ್ನೋ ಹೆಸರು ಜೊತೆಗೇನಂದ್ರೆ ಲಂಬಾಣಿ ಸಮುದಾಯದ ವೋಟ್ಗಳು ಇವೆಲ್ಲವನ್ನ ಲೆಕ್ಕಾಚಾರ ಹಾಕಿದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಒಂದು ಗೇಮ್ ಪ್ಲಾನ್ ಇರ್ಬೋದಾ ಅನ್ನೋದು ಜನ ಮಾತಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಈಗಷ್ಟೇ ಏನು ಶಂಕರ್ ಜಾಧವ್ ಅಂತಕ್ಕರೊಬ್ಬರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ಅದೇ ಹೆಸರಿನ ಅದೇ ಸಮುದಾಯದಿಂದ ಉಮೇಶ್ ಜಾಧವ್ ಅವರು ಕೂಡ ಏಪ್ರಿಲ್ 3ನೇ ತಾರೀಕು ನಾಮಿನೇಷನ್ ಹಾಕ್ಲಿಕ್ಕಿದ್ದಾರೆ. ಸೊ ಹೀಗಾಗಿ ಎಲ್ಲಾ ಒಂದು ಅಳದೆ ತೂಗು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗೋದು ಒಂದು ವಾತಾವರಣ ಕ್ರಿಯೇಟ್ ಆಗತ್ತಾ? ಇದ್ರ ಬಗ್ಗೆ ಉಮೇಶ್ ಜಾಧವ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅವರಿಗೆ ಯಾವ ರೀತಿ ಇದರಿಂದ ಏನಾದ್ರೂ ಹಾನಿ ಆಗಬಹುದು ಅಥವಾ ಇಲ್ವಾ ಅನ್ನೋದು ಸದ್ಯದ ಲೆಕ್ಕಾಚಾರ. ಲಿಖಿತ, ಓಕೆ, ಧನ್ಯವಾದ ಗೋಪಾಲ್ ಮಾಹಿತಿಗಾಗಿ.